ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ವೆಲ್ಕಮ್. ನಮಸ್ಕಾರ ದೇವರು. ಇವತ್ತೇನು ಕಂಟೆಂಟ್ ಶೂಟ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಗುರು. ಬೆಳಗ್ಗೆ ಏನಕ್ಕೆ ಅಂದರೆ ನಾನು ಎದ್ದಿದ್ದೆ 10 ಗಂಟೆಗೆ. ಸ್ಯಾಟರ್ಡೇ ಮಾರ್ನಿಂಗ್ಸು ಯಪ್ಪ, ಸ್ಯಾಟರ್ಡೇ ಅಲ್ಲ ಸಾರಿ ಸಂಡೇ. ಇವತ್ತು ಸ್ಯಾಟರ್ಡೇ ಗುಂಗಲ್ಲೇ ಇದ್ದೀನಿ ಇನ್ನೂ. ಸಂಡೇ ಮಾರ್ನಿಂಗು 10 ಗಂಟೆಗೆ ಎದ್ದಿದ್ದೀನಿ. ಎದ್ದು ಬೆಳಗ್ಗೆ ನಮ್ಮಮ್ಮ ಚಿತ್ರಾನ್ನ ಮಾಡಿಬಿಟ್ಟವ್ರೆ. ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿತ್ರಾನ್ನ 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 ಚಿತ್ರ ಚಿತ್ರ ಚಿತ್ರಾನ್ನ 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 ಏನು ಮಾಡೋಕ್ಕಾಗಲ್ಲ. ಚಿತ್ರಾನ್ನ ತಿಂದು ಬೆಳಗ್ಗೆ ಸಂಡೇ ಬೆಳಗ್ಗೆ ಚಿತ್ರಾನ್ನ, ಪುಣ್ಯಕ್ಕೆ ಉಪ್ಪಿಟ್ಟು ಮಾಡಿಲ್ಲ, ಚಿತ್ರಾನ್ನ ಮಾಡೋರೆ. ಚಿತ್ರಾನ್ನ ತಿಂದು ಕಟ್ಟಿಂಗ್ ಹೋದವನು ನಾನು. ಎಷ್ಟು ಗಂಟೆಗೆ ಗೊತ್ತಾ? 12 ಗಂಟೆ ಕಟ್ಟಿಂಗ್ ಹೋದವನು. ಮನೆಯಿಂದ ಮನೆಗೆ ವಾಪಸ್ ಬರೋಷ್ಟು 12:30. ಒಂದು ವಾರದಿಂದ ಮನೆಯಲ್ಲಿ ಮರ್ಯಾದೆನೇ ಇಲ್ಲ. ಏನಕ್ಕಂದರೆ ಗಡ್ಡದಿಂದ. ಇವತ್ತು ಗಡ್ಡ ತೆಗಿಸ್ಬೇಕು ಅಂತ ನಮ್ಮಮ್ಮ ಬಡ್ಕೋತಾನೆ ಅವರೇ ಬೆಳಗಿಂದ. ಅಸಹ್ಯವಾಗಿ ಕಾಣಿಸ್ತಾವ್ರಿ. ಇವಾಗ ಗಡ್ಡ ತೆಗ್ಸ್ಕೊ ಬರ್ತೀನಿ ನೋಡೋಣ ಅವಾಗ ಏನಂತಾರೆ ಅಂತ. ಅದಕ್ಕೂ ಇನ್ನೂ ಒಂದು ಲೇಯರ್ ತೆಗಿಸ್ಬೇಕಿತ್ತು, ಇನ್ನೂ ಶಾರ್ಟ್ ಮಾಡಿಸ್ಬೇಕಿತ್ತು ಅಂತಾರೆ. ಕಮ್ಮಿ ಇದು, 1 ಲೇಯರ್ ತೆಗ್ಸು ಸಾಕು. 1 ಲೇಯರ್ ಬಿಡುವ ಅಷ್ಟೇ. 1 ಲೇಯರ್ ಬಿಡು ಸಾಕು. 12 ಗಂಟೆಗೆ ಹೋಗಿದ್ದು ಮಧ್ಯಾಹ್ನ ಕಟಿಂಗ್ ಮಾಡ್ಸೋಕ್ಕೆ. ಈಗ 2:30 ಟೈಮು, 2 ಗಂಟೆ. ಅಮ್ಮನ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಇನ್ನೂ ಶಾರ್ಟ್ ಮಾಡಿಸ್ಬೇಕಾ? ಕರೆಕ್ಟ್ ಆಗಿದ್ಯಾ? ಇನ್ನೂ ಶಾರ್ಟ್ ಮಾಡಿಸಿದ್ರೆ ಕ್ಲೀನ್ ಶೇವ್ ಮಾಡಿಸ್ಬೇಕು. ಏನ? ಇನ್ನೂ ಒಂದು ಲೇಯರ್ ತೆಗಿಬೇಕಾ? ಹೆಂಗಿರು ಬೆಳೀತದಲ್ಲ, ಲೇಯರ್ ತೆಗಿ. ಇನ್ನೊಂದು ಲೇಯರ್ ತೆಗ್ಸಿದ್ರೆ ಫುಲ್ ಶೇವೇ ಮಾಡಿಸ್ಬೇಕನಮ್ಮ? ಇಲ್ಲ ಚೂರು ತೆಗಿಬೇಕಾಯ್ತು. ಸರಿ ಇದೆ ಕೂದಲು, ತಲೆ ಏರೆಲ್ಲ ಕರೆಕ್ಟ್ ಇದೆ. ತಿಂತ್ಯಾ? ಸ್ನಾನ ಮಾಡ್ಬೇಕು, ಹಂಗೆ ತಿಂತಾರ? 2.5 ಗಂಟೆ ಕಟ್ಟಿಂಗ್ ಮಾಡಿಸಿಲ್ಲ ಗುರು. ಈಗೇನಕ್ಕೆ ಅಂದರೆ ಒಂದು ಕಟ್ಟಿಂಗ್ ಅಂಗಡಿಲಿ 5ರಿಂದ 6 ಜನ ಕಟ್ಟಿಂಗ್ ಮಾಡೋರು ಇರ್ತಾರೆ. ಬಟ್ ನಮಗೆ ಚಿಕ್ಕ ವಯಸ್ಸಿಂದ ಒಬ್ಬರ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಅವರೇ ಕಟ್ಟಿಂಗ್ ಮಾಡ್ಬೇಕು ನನಗೆ. ನಿಮಗೆ ಸ್ಲ್ಯಾಬ್ ಬರುತ್ತೆ ಗೊತ್ತಾ? ಚೇರ್ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಕಟ್ಟಿಂಗ್ ಮಾಡಿಸೋರು. ಬಟ್ ನಾನು ಆ ಸ್ಲ್ಯಾಬ್ ಮೇಲೂ ಕೂತ್ಕೊತಾ ಇರಲಿಲ್ಲ ಅಂತ ನಾನು ಅಷ್ಟು ಹಠ ಮಾಡ್ತಿದ್ದೆ. ನಾನು ಕಟ್ಟಿಂಗ್ ಅಂದ್ರೆ ಇಷ್ಟ ಇರಲಿಲ್ಲ. ಕೂದಲು ತೆಗಿಸ್ಬೇಕು ಅಂದರೆ ಇಷ್ಟನೇ ಇರಲಿಲ್ಲ ನನಗೆ. ಸೊ ನನಗೆ ಹೆಂಗಾಗಿದೆ ಅಂದರೆ ಅವ್ರು ಹೆಂಗೆ ಕೂರಿಸೋರು ಅಂದರೆ, ಈಗ ಎಲ್ಲ ಕಾಯ್ಕೊಂಡು ಕೂತಿರ್ತಾರೆ ಗೊತ್ತಾ ಕಟ್ಟಿಂಗ್ ಶಾಪಲ್ಲಿ ಬಂದವರು. ಸೊ ಆ ಚೇರ್ ಮೇಲೆ, ಅಲ್ಲಿ ಆ ಸೋಫಾ ಮೇಲೆ ಕೂತ್ಕೊಂಡು ನನಗೆ ಕಟ್ಟಿಂಗ್ ಮಾಡೋರೆ. ಏನು ಫಂಕ್ಷನ್ನು? ದೇವ್ರದ್ದೇನೋ ಫಂಕ್ಷನ್. ಬೆಂಗಳೂರು ಅವ್ರದ್ದು ಅರ್ಧ ಜೀವನ ಬರೀ ಸಿಗ್ನಲಲ್ಲಿ, ಟ್ರಾಫಿಕ್ಕಲ್ಲೇ ಕಳೆದೋಗುತ್ತೆ. ಅಯ್ಯೋ ದೇವ್ರೆ, ಏನು ಮಾಡೋಕ್ಕಾಗುತ್ತೆ. ಇವತ್ತು ನಾನು ಯಂತ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದೆ, ಹಿಂದೆಗಡೆ ಕುತ್ಕೊಂಡು ಬಿರಿಯಾನಿ ಮಾಡಿದ್ದೆ ಹೇಳಿಲ್ಲ, ಬರೀ ಚಿತ್ರಾನ್ನ ಮಾಡಿದ್ದು ಮಾತ್ರ ಹೇಳೋ ಅಂತವ್ರೆ. ಮಧ್ಯಾಹ್ನ ಅದೇ ಗುರು ಹೇಳೋಕ್ಕೆ ಅಂತ ಹೊರಟಿದ್ದೆ. ಇಷ್ಟೇ, ನಮ್ಮ ಪೇರೆಂಟ್ಸ್ದೆಲ್ಲ ಹೆಂಗೆ ಅಂದರೆ ಪೇಷನ್ಸೇ ಇಲ್ಲ. ಇನ್ನೇನು ಮ್ಯಾಟ್ರಿಗೆ ಬರ್ತಾ ಇರ್ತೀವಿ ಅಷ್ಟರಲ್ಲಿ ಅವರೇನೇ ಶುರು ಮಾಡಿಬಿಟ್ಟಿರ್ತಾರೆ. ಹೌದು, ಮಧ್ಯಾಹ್ನ ಚಿಕನ್ ಬಿರಿಯಾನಿ ಮಾಡಿದರು. ಗೌಡ್ರ ಮನೇಲಿ ಸಂಡೇ ಚಿಕನ್ ಇಲ್ಲ ಅಂದರೆ ಹೆಂಗೆ ಹೇಳಿ ನೀವೇ. ಸೊ ಮಧ್ಯಾಹ್ನ ಚಿಕನ್ ಬಿರಿಯಾನಿ ತಿನ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಏನು ಬ್ಲಾಗ್ ಮಾಡೋದು ಅಂತ. ನಮ್ಮಮ್ಮ ಬೇರೆ ಬೈತಾ ಇರ್ತಾರೆ, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ. ಅದಕ್ಕೆ ಈ ಬೆಂಗಳೂರನ್ನ ತೋರ್ಸೋಕ್ಕೆ ನೋಡಿ ಚೆನ್ನಾಗಿ ಲೈಟ್ ಗಿಟ್ಟೆಲ್ಲ ಹಾಕೋರೆ. ಬೆಂಗಳೂರನ್ನ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ. ಅಯ್ಯೋ ಎಷ್ಟೊತ್ತಪ್ಪ ಈ ಸಿಗ್ನಲ್ಲು. ಇವತ್ತು ಹಾಳಾಗೋಗ್ಲಿ ಅಂದ್ಬಿಟ್ಟು ನಮ್ಮ ವಿರಾಟನ ಲಾಸ್ಟ್ ವೀಡಿಯೋದಲ್ಲಿ ಇದ್ರ ಹೆಸರು ವಿರಾಟ ಅಂತ ಹೇಳಿದ್ದೆ. ಇವನ್ನೇ ಇಂಟ್ರಡ್ಯೂಸ್ ಮಾಡೋಣ ಅಂತ ಇದ್ದೀನಿ ನಾನು ಇವತ್ತು. ನನಗೆ ಸೀರಿಯಸ್ ಆಗಿ ಬೈಕ್ ಬಿಟ್ಟರೆ ಸಿಗ್ನಲ್ ನೋಡ್ರಿ ಹೋಗೋಣ. ನೋಡಿ ಇಂಥವೇ ಸಿಗ್ನಲ್ ಅವ್ರಿಗೆ ಬಿಟ್ಟಿಲ್ಲ. ಆದ್ರೂ ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಹೆವಿ ಸ್ಕಿಲ್ ಬೇಕು. ಬೆಂಗಳೂರಲ್ಲಿ ಗಾಡಿ ಓಡಿಸೋದು ಕಲಿತ್ರೆ ನೀವು ಜಗತ್ತಲ್ಲಿ ಎಲ್ಲಿ ಬೇಕಾದ್ರೆ ಗಾಡಿ ಓಡಿಸ್ತೀರಾ. ಅದು ಬೆಂಗಳೂರಿನ ಸ್ಪೆಷಾಲಿಟಿ. ಸೊ ನಾನು ಈ ಗಾಡಿ ಬಗ್ಗೆ ಮಾತಾಡಬೇಕು ಅಂದರೆ, ಇದನ್ನು ನಾನು ಫಸ್ಟು ನೋಡಿದ್ದು ನನ್ನ ಜೂನಿಯರ್ ಒಬ್ಬ, ನಾನು ನಿಟ್ಟೆಯಲ್ಲಿ MBA ಮಾಡ್ತಾಯಿದ್ದೆ. ಸೊ ನನ್ನ ಜೂನಿಯರ್ ಅವಾಗ ಇದೆ ಬ್ಲ್ಯಾಕ್ ಕಲರ್ ರೈಡರೇ ತಂದಿದ್ದ. ಸೊ ನಾನು ಡೈಲಿ ನೋಡ್ತಾಯಿದ್ದೆ ಗಾಡಿನ. ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ತೊಗೊಂಡ್ರೆ ಇದೆ ನನ್ನ ಮೇ ಬಿ ನನ್ನ ಫ್ಯೂಚರ್ ಬೈಕು ಅಂತ ನಾನು ಗಾಡಿದೊಂದು ಫೋಟೋ ತೆಗೆದು
ಆ ಫೋಟೋ ಮೇಲೆ ಬರೆದಿದ್ದೆ ಮೈ ಫ್ಯೂಚರ್ ಬೈಕ್ ಅಂತ. ನನ್ನ ಹತ್ರ ಇನ್ನೂ ಆ ಫೋಟೋ ಇದೆ. ಸೊ ನಾನು ಅವಾಗ ಅಂದ್ಕೊಂಡಿದ್ದೆ, ಅವಾಗ ನನಗೆ ಕೆಲಸನೂ ಸಿಕ್ಕಿರಲಿಲ್ಲ ಬಿಡಿ, ಏನೂ ಇರಲಿಲ್ಲ. ಆ ಧೈರ್ಯದ ಮೇಲೆ ಈಗ ಹಂಗೆ ನಾವು ಹುಡುಗರು ಹೆಂಗೆ ಅಂದರೆ ಇದು ನನ್ನ ಡ್ರೀಮ್ ಬೈಕ್, ಇದು ನನ್ನ ಫ್ಯೂಚರ್, ಇದು ಡ್ರೀಮ್ ಬೈಕ್ ಅಂತ ಇಲ್ಲ ಫ್ಯೂಚರ್ ಬೈಕು ಅಂತ ಇಟ್ಟಿದ್ದೆ. ಸೊ ಆವಾಗ ಏನು ಜೇಬಲ್ಲಿ ₹1 ಇಲ್ಲ ಅಂದ್ರೂ ಬಾಯ್ಸ್ದು ಮೆಂಟಾಲಿಟಿ ಹೆಂಗೆ ಅಂದರೆ ₹1000 ಇದೆ, ₹5000 ಇದೆ, ಅದನ್ನು ತೊಗೊಂಬಿಡ್ತೀನಿ ಇದನ್ನು ತೊಗೊಂಬಿಡ್ತೀನಿ ಅನ್ನೋ ಮೆಂಟಾಲಿಟಿ ನಮ್ಮ ಬಾಯ್ಸ್ದು. ಆ ಕೆಲಸನೂ ಸಿಕ್ಕಿರಲಿಲ್ಲ, ಈ ಬೈಕೇ ತೊಗೊಳೋದು ನಾನು ಅಂತ ಫಿಕ್ಸ್ ಆಗೋಗಿದ್ದೆ. ಕೆಲಸ ಸಿಕ್ಕಿದ್ಮೇಲೆ ಆಬ್ವಿಯಸ್ಲಿ ಬೈಕು ತೊಗೊಳೋದು ನಮ್ಮ ಕೈಯಲ್ಲಿ ಇರುತ್ತಲ್ವಾ. ಬಟ್ ಏನೇ ಆದರೂ ನಾನು ನನ್ನ ಟೈಗರ್ನ ಕೇಳೇ ಮಾಡೋ ಒಂದು ಅಭ್ಯಾಸ. ಮಂತ್ರ ಜೋರಾಗಿ ಬರ್ತಿದೆ ನಮ್ಮ ದೇವ್ರದ್ದು. ಸೊ ಏನಾಯಿತು, ನಾನು ಟಿ ವಿ ಎಸ್ ಶೋರೂಮ್ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅಲ್ಲಿಗೆ ಕರ್ಕೊಂಡೋದೆ ನಮ್ಮ ಅಪ್ಪನ. ಇದೇ ಗಾಡಿ ಇತ್ತು, ನಮ್ಮ ಅಪ್ಪಂಗೆ ತೋರಿಸಿದಪ್ಪ ಇದೇ ಅಪ್ಪ ಗಾಡಿ ಅಂತ. ಸೊ ಅವರು ಫಸ್ಟು ನೋಡಿದ್ರು, ಮೈಲೇಜ್ ಗಿಲೇಜ್ ಎಲ್ಲದ್ರ ಬಗ್ಗೆ ಕೇಳಿದ್ರು. ಅವ್ನ ಶಾಪ್ ಅವ್ನು ಏನು ಹೇಳಬೇಕು, ಅಂಗಡಿ ಅವ್ನು ಸೇಲ್ಸ್ಮ್ಯಾನು ಯಾವ ರೇಂಜ್ಗೆ ಅಂದರೆ, ಸರ್ ಎಲ್ಲ ಡೆಲಿವರಿ ಬಾಯ್ಸ್ ಬ್ಲಿಂಕಿಟಿಂದ ಹಿಡಿದು ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಇದೇ ಯೂಸ್ ಮಾಡ್ತಿದ್ದ ಸರ್ ಅಂದ್ಬಿಡೋದ. ನಾನು ಹೌದು ನೋಡಿದ್ದೀನಿ, ಇಲ್ಲ ಅಂತಿಲ್ಲ, ಒಂದು ಮ್ಯಾಕ್ಸಿಮಮ್ ಒಂದು 5 ಜನ ನೋಡಿದ್ದೀನಿ ಅಷ್ಟೇ ಇದುವರೆಗೂ ನಾನು ಟಿ ವಿ ಎಸ್ ರೈಡರ್ ಅವರೆಲ್ಲ ಯೂಸ್ ಮಾಡೋದನ್ನ. ಮೈಲೇಜ್ ಹೆವಿ ಇದೆ ಗುರು, ಈಗ ನೀವೇ ನೋಡ್ಬೋದು, ಕಾಣುತ್ತಾ ಇಲ್ವೋ ಗೊತ್ತಿಲ್ಲ ಇರಿ. ಬೆಂಗಳೂರಲ್ಲಿ ಎಲ್ಲ IBMಗಳೇ, ಅಯ್ಯಯ್ಯೋ ಕಾಣುತ್ತಾ ಇಲ್ಲ ಅಂದರೆ ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ನನಗೆ ಈ ಸಿಟಿಲೇ 58 ಮೈಲೇಜ್ ಕೊಡ್ತಿದೆ, ಅದು ನಾನು ಈ ಸಿಟಿಲಿ 58 ಕೊಡ್ತಾಯಿದೆ. ಸೊ ಗಾಡಿ ತೊಗೊಂಡಿದ್ದಂಗೆ ಅಂದರೆ ನಮ್ಮ ಅಪ್ಪ 25,000 ಡೌನ್ ಪೇಮೆಂಟ್ ಮಾಡಿದ್ರು, 1 ಲಕ್ಷ ಲೋನು. ಗಾಡಿ ಲೋನ್ ತೀರ್ಸಾಯ್ತು 1 ಲಕ್ಷ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೆಂಗೆ ಅಂದರೆ ಎಲ್ಲ ಟಕ್ ಟಕ್ ಅಂತ ತೊಗೊಂಡು, ಇದು ಬಂದು 1.24 ಆನ್ ರೋಡು, ಪೂಜೆ ಗೀಜೆ ಅದು ಸ್ವೀಟು ಎಲ್ಲ ಸೇರಿ 1.25 ತೊಗೊಂಬಂದು. ಯಾವ ದೇವ್ರದ ಮೇಲೆ ತೊಗೊಂಬಂದೆ ಗೊತ್ತಿಲ್ಲ, ಏನಕ್ಕೆ ಅಂದರೆ ಹೇಳ್ತೀನಿ ಕೇಳಿ. ನನಗೆ ಫಸ್ಟ್ ಆಫ್ ಆಲ್ ಈ ಗಾಡಿ ಓಕೆ ಚೆನ್ನಾಗಿದೆ, ಇದೆ ತೊಗೊಬೇಕು. ಫೀಚರ್ಸ್ ಎಲ್ಲ ನಾನು ಇಬ್ಬರದೇ ರಿವ್ಯೂವರ್ಸ್ದು ವೀಡಿಯೋ ನೋಡಿದ್ದು. ಒಂದು ಟ್ರಿಪಲ್ ರಶ್ ಅವ್ರದ್ದು, ಅವರು ನಮ್ಮ ಸ್ಟೇಟಲ್ಲಿ ಮಾಡಿರಲಿಲ್ಲ, ಬಟ್ ಬೇರೆ ಸ್ಟೇಟಲ್ಲಿ ಹೋಗಿ ಟಿ ವಿ ಎಸ್ ರೈಡರ್ದು ವೀಡಿಯೋ ಮಾಡಿದರು. ಇನ್ನೊಂದು ಟಿಪಿಕಲ್ ಕನ್ನಡಿಗ ಅವ್ರದ್ದು ಎಲ್ಲೋ ರೈಡರು, ಮೈಸೂರಿಂದನೇ ಅವರು ಅಲ್ಲೇ ಮಾಡಿದ್ದು. ಸೊ ಅದೆರಡು ವೀಡಿಯೋ ನೋಡಿ ನಾನು ಓಕೆ, ಇದು ಇಲ್ಲಾಂದರೆ ಎಕ್ಸ್ಟ್ರೀಮ್ ಆಪ್ಷನ್ನು 125. ನಾನು 125cc ಮೇನ್ ತೊಗೊಂಡಿದ್ದೇನಕ್ಕೆ ಅಂದರೆ, ಯಾವ EMI ಕಟ್ಕೊಂಡು ಪೆಟ್ರೋಲು ಯಾವನ್ ಹಾಕ್ಕೊಂಡು ಮೊದಲೇ ಬರೋಕ್ಕೆ ಸಂಬಳ ಅಷ್ಟಲ್ಲೇ ಇರುತ್ತೆ, ಸುಮ್ಮನೆ ರಿಸ್ಕ್ ಏನಕ್ಕೆ ಅಂದ್ಬಿಟ್ಟು ಬೇಡ, ಮೇಂಟೈನ್ ಚೆನ್ನಾಗೇ ಮಾಡೋಣ. 125cc ಅದೇನಂತೆ ಚೆನ್ನಾಗಿದೆ, ನೋಡೋಕೆ ಲುಕ್ಕಾಗಿರಬೇಕು, ಲುಕ್ಕಾಗೂ ಇದೆ, ನೋಡೋಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂದಮೇಲೆ ಓಕೆ ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಅಣ್ಣ ಯಾವ ರೇಂಜ್ಗೆ IBM ಹಾಕೊಂಬತ್ತೈದು ಜನ, ಓಹೋ ಸೂಪರ್. ಸೊ ತೊಗೊಂಡು ಯಾವ ದೇವ್ರದ ಮೇಲೆ ತೊಗೊಂಡೆ ಗೊತ್ತಿಲ್ಲ, ಏನಕ್ಕಂದ್ರೆ ನನಗೆ ಅವಾಗ ಗಾಡಿ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಅದು ಸೀರಿಯಸ್ ಆಗಿ ನನಗೆ ಗೇರ್ ಗಾಡಿ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ. ಹಂಗೂ ಪ್ರಯತ್ನ ಪಟ್ಟ ನನ್ನ ಹಳೆ ರೂಮ್ಮೇಟ್ MBA ರೂಮ್ಮೇಟ್ ರಸಜ್ಞ ಅಂತಿದ್ದಾನೆ, ಅವ್ನಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂದರೆ ಅವನಿಂದಾನೇ ನನಗೆ ಫೋಟೋಗ್ರಫಿ ಹಾಬಿ, ಈ ಹಾಟ್ ವೀಲ್ಸ್ ಕಲೆಕ್ಷನ್ ಹಾಬಿ, ಮತ್ತು ಈ ಗಾಡಿ ಓಡಿಸೋದು ಹೇಳ್ಕೊಟ್ಟಿದ್ದು ನನ್ನ ಮಗನೇ. ಅಯ್ಯೋ ಬೆಂಗಳೂರಲ್ಲಿ ಇವಾಗ ಇಷ್ಟು ಚೆನ್ನಾಗಿ ಏನೋ ನಾವು ಓಡಿಸ್ತೀನಿ ಅಂದರೆ ಅವನಿಂದಾನೆ. ಸೊ ಗಾಡಿ ತೊಗೊಂಡ್ಬಂದ್ಬಿಟ್ಟೆ, 1 ವಾರ ಇದೆ ಅಷ್ಟೇ ಕೆಲಸಕ್ಕೆ. ದೇವ್ರಾಣೆ ಗಾಡಿ ಓಡ್ಸೋಕೆ ಬಂದೇ ಇರಲಿಲ್ಲ ನನಗೆ. ಅಯ್ಯಪ್ಪ. ಸೊ ತಂದುಬಿಟ್ಟೆ ದೊಡ್ಡದಾಗಿ. ಆಮೇಲೆ ಏನು ಮಾಡೋದು, ನಮ್ಮ ಅಪ್ಪಂದು HF Deluxe ಇತ್ತು, ಅದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ. ದೆನ್ ಆಮೇಲೆ ಇದನ್ನು ಶುರು ಮಾಡಿದೆ ಓಡ್ಸೋಕ್ಕೆ ಅಂತ. ಒಂದಿನ ಸಂಡೇ ನಮ್ಮ ಆಫೀಸಿಗೆ ತೊಗೊಂಡೋಗಿದ್ದೆ. ಸಂಡೇ ಆಬ್ವಿಯಸ್ಲಿ ಯಾರು ರೋಡಲ್ಲಿ ಅಷ್ಟು ಖಾಲಿ ಇರ್ತಿತ್ತಲ್ಲ ಅಂದ್ಬಿಟ್ಟು ಆಫೀಸಿಗೆ ತೊಗೊಂಡೋಗಿದ್ದೆ ಅಷ್ಟೇ. ಅದಾದಮೇಲೆ ಯಾವ್ದು ಏರಿಯಾ ಬಂತ ಗೊತ್ತಿಲ್ಲ, ಆಮೇಲಿಂದ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಬೆಂಗಳೂರಲ್ಲಿ ವಾಪಸ್ ಬೆಳಗ್ಗೆ ಮನೆ ಬಿಟ್ಟು ವಾಪಸ್ ಮನೆಗೆ ಹೋಗೋದಿದೆಯಲ್ಲ, ಗಾಡಿ ಓಡಿಸ್ಕೊಂಡು ಬೆಳಗ್ಗೆ ಆದರೆ ಪರವಾಗಿಲ್ಲ ಗುರು, ಈ ಸಂಜೆ ಟೈಮು ವಾಪಸ್ ಮನೆಗೆ ಗಾಡಿ ಓಡಿಸ್ಕೊಂಡಿದ್ಯಲ್ಲ, ಇದರಷ್ಟು ಕಷ್ಟಕರವಾದ ಕೆಲಸನೇ ಇಲ್ಲ ಅಂದ್ಕೊಳ್ಳಿ. ಎಲ್ಲ IBMಗಳು ಹಾಕ್ಕೊಂಡು ನಮ್ಮ ಕಣ್ಣಿಗೆ ತುಂಬ ಟಾರ್ಚರ್ಗಳು ಕೊಟ್ಕೊಂಡು, ಮತ್ತು ಸರಿ ಇಲ್ಲದೆ ಇರೋ ರೋಡ್ಗಳ ಮಧ್ಯ ಅಡ್ಡಾದಿಡ್ಡಿ ಬರೋ ಟ್ರಾಫಿಕ್ಕಲ್ಲಿ ಹೋಗ್ತೀವಿ ಅಂದರೆ ವಾಪಸ್ ಮನೆಗೆ. ದಟ್ ಈಸ್ ಫುಲ್ ಸ್ಕಿಲ್.
ಆ್ಯಂಡ್ 5% ಲಕ್ಕು ಸ್ಕಿಲ್ ಎರಡು ಕಂಬೈನ್ ಆಗಿ ಮನೆಗೆ. ಇದುವರೆಗೂ 5,000. ನಮ್ಮಮ್ಮ ಸೌತ್ ಕಿಚನ್ಗೆ ಹೋಗ್ಬೇಕಂತೆ, ಕಾಫಿ ಕುಡಿಬೇಕಂತ ನಮ್ಮಮ್ಮ. ಅಯ್ಯೋ ನಮ್ಮಮ್ಮ ಬೇಕಾದ್ರೆ ನಾನಿಲ್ಲ ಅಂದರೆ ಬದುಕ್ಬಿಡ್ತಾರೆ ಗುರು, ಆದರೆ ಕಾಫಿ ಇಲ್ಲ ಅಂದರೆ ನಮ್ಮಮ್ಮ ಒಂದು ದಿನವೂ ಬದುಕಲ್ಲ ಅನ್ನೋ ಥರ. ನನಗೇನೋ ಸಿಕ್ಕಾಪಟ್ಟೆ ತಲೆನೋವು ಬಂದಾಗ ಮಾತ್ರ ನಾನು ಕಾಫಿ. ಆದರೆ ನಮ್ಮಮ್ಮ ಹಿಂಗೆ. ಸೊ ಹಿಂಗೆ ಬರೋದ್ರ ಮಧ್ಯ ಗಾಡಿ ಮಾಡ್ಕೊಂಡು ಸೇಫಾಗಿ ಮನೆಗೆ ಹೋಗ್ಬೇಕು. ಅಯ್ಯೋ ಏನು ಗುರು ಇಷ್ಟೊಂದು ಜನ, ಅಯ್ಯೋ 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 ಅಯ್ಯೋ. ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ವಾ? ಇಲ್ಲಿ ಯಾವುದೋ ಒಂದು ಜಾಗ ಸಿಕ್ತು, ಹಾಕ್ಬೋಣ ಇಲ್ಲೇ. ಬೇಡ ಅಲ್ಲ, ಅವ್ರ ಮನೆಯವ್ರು ಬೈತಾರಂತೆ. ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಅಂತಕ್ಕೆ? ನಾನೇನು ತಪ್ಪೇ ಮಾಡಿಲ್ಲ ಅಲ್ಲ, ಅದಕ್ಕೆ ಇಲ್ಲೇ ಹಾಕೋಣ. ಓಕೆ, ಕಾಫಿ ಕುಡಿದು ವಿಡಿಯೋ ರೆಸ್ಯೂಮ್ ಮಾಡ್ತೀನಿ. ಕಾಫಿ ಇಲ್ಲ ಅಂದರೆ ಬದುಕೋದೇ ಇಲ್ಲ ಅಲ್ವಾ? ಚೆನ್ನಾಗಿಲ್ವಾ? ಚೆನ್ನಾಗೈತೆ. ಕಾಫಿ ಇಲ್ಲ ಅಂದರೆ ಬದುಕಲ್ಲ ಅಲ್ವಾ? ಕಾಫಿ ಇಲ್ಲ ಬದುಕಲ್ಲ, ಕಮ್ಮಿ ಮಾಡಿಲ್ವಾ ಈಗ? ಓಕೆ, ಆಫ್ಟರ್ ಅ ಸ್ಮಾಲ್ ಕಾಫಿ ಬ್ರೇಕು ಮತ್ತೆ ವೆಲ್ಕಮ್. ಎಲ್ಲಿದ್ದೆ ನಾನೇನೋ ಮಾತಾಡ್ತಾ ಇದ್ನಲ್ಲ, ಗಾಡಿ ಬಗ್ಗೆ ಮಾತಾಡ್ತಾ ಇದ್ದೆ. ತಂದುಬಿಟ್ಟೆ, ಓಡಿಸ್ದೆ, ಪರವಾಗಿಲ್ಲ. ಈಗ ಇದಿಲ್ಲದೆ ನಾನಿಲ್ಲದೆ ಇದಿಲ್ಲ ಅನ್ನೋ ಥರ ಆಗೋಗಿದೆ. ಗಾಡಿ ಕೇಳೋ ಅಂಥ ಮಾತು ಬೇರೆ ಯಾರೂ ಕೇಳೋಲ್ಲ ಗುರು. ಈ ಗಾಡೀಲಿ ಒಟ್ಟು ಇದುವರೆಗೂ 2 ಸಲ ಬಿದ್ದಿದ್ದೀನಿ ನಾನು. ಒಂದು ಸಲ ಬಿದ್ದಾಗ ಬ್ರೇಕ್ ಲಿವರು ಕಟ್ಟಾಗೋಯ್ತು, ಇನ್ನೊಂದು ಸಲ ಬಿದ್ದಾಗ ಪುಣ್ಯ ಏನೂ ಕಟ್ಟಾಗಿಲ್ಲ. ಫಸ್ಟ್ ಸಲ ಬಿದ್ದಿದ್ದಲ್ಲೇ ನಮ್ಮ ಕಂಪ್ನಿ ಎದುರುಗಡೆನೇ ಬಿದ್ದೋದೆ. ಅವತ್ತು ಜೋರು ಮಳೆ ಬರ್ತಿತ್ತು, ಪುಣ್ಯಕ್ಕೆ ನಾನು ರೈನ್ ಕೋಟ್ ಎಲ್ಲ ಹಾಕಿದ್ದೆ. ಇದೇ ಥರ ಸುರ್ರ್ ಅಂತ ಫುಲ್ ಕಲ್ಲಿತ್ತು, ಸ್ಕಿಡ್ ಆಗಿ ಬಿದ್ದೆ. ಇನ್ನೊಂದು ಸಲ ಹೆಂಗೆ ಅಂದರೆ, ಹೋಗ್ತಾ ಇದ್ದೆ, ಸಡನ್ನಾಗಿ ಒಬ್ಬ ಆಟೋದವನು ಬ್ರೇಕ್ ಹಾಕ್ಬಿಟ್ಟು ವಾಪಸ್ಸು ಹೋಗ್ಬಿಟ್ಟ. ಆವಾಗಲೂ ಈ ಥರ ಕಲ್ಲುಗಳಿತ್ತು, ಒಂಚೂರು ಅಲ್ಲೂ ಸ್ಕಿಡ್ಡಾಗಿ ಬಿದ್ದಿದ್ದೆ. ಜೊತೆಗೆ ನಮ್ಮ ಅಮ್ಮನೂ ಇದ್ದರು. ಪುಣ್ಯಕ್ಕೆ ಗಾಡಿಗೂ ಏನಾಗಿಲ್ಲ, ನಮ್ಮ ಅಮ್ಮಂಗೂ ಏನಾಗಿಲ್ಲ. 2 ಸಲ ಬಿದ್ದಿದ್ದೀನಿ, ಏನೂ ಆಗಿಲ್ಲ ಗಾಡಿಗೆ, ನನಗೂ ಏನೂ ಆಗಿಲ್ಲ. ಜೀವನದಲ್ಲಿ ಬಿದ್ದಾಗ ಬರೀ ಪೇರೆಂಟ್ಸು, ಫ್ರೆಂಡ್ಸು ಇವ್ರುಗಳೇ ಮಾತ್ರ ಎತ್ತಲ್ಲ, ಗಾಡಿಗಳು ನಿಮ್ಮನ್ನ ಎತ್ತುತ್ತೆ, ಗಾಡಿಗಳು ನಿಮ್ಮ ಜೊತೆಗಿರುತ್ತೆ. ಹಂಗೆ ಗಾಡಿಗಳಂದರೆ ಜಸ್ಟ್ ಏನಿದು ಬರೀ ಯೂಸ್ ಮಾಡೋ ಇದು ಅಂತಲ್ಲ, ಇವಕ್ಕೂ ಜೀವಗಳಿದೆ ಅಂತ ಇದ್ರ ಜೊತೆ ಮಾತಾಡಿ ನೋಡಿ, ಆವಾಗ ಇದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಇದಕ್ಕಿಂತ ಒಳ್ಳೆ ಫ್ರೆಂಡೇ ಇಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಏನಪ್ಪ ಏನೋ ಬಾರಿ ಏನೇನೋ ಮಾತಾಡ್ತಾವನೆ, ಫುಲ್ ತಲೆಗೆ ಶೂಟ್ ಆಗ್ತಾವನೆ ಅಂತ ಅಂದ್ಕೊಂಬಿಡಿ. ಇರೋದನ್ನೇ ಹೇಳ್ತಾ ಇದ್ದೀನಿ. ಬಿಕಾಸ್ ಎಲ್ಲರ ಲೈಫಲ್ಲೂ ಅಷ್ಟೇ, ಗಾಡಿ ಬಂದಮೇಲೆ ಅವ್ರ ಜೀವನನೇ ಚೇಂಜ್ ಆಗುತ್ತೆ. ಅದರಿಂದ ನೋಡಿ, ಗಾಡಿ ಇದೆ, ಅಣ್ಣ ಸ್ವಿಗ್ಗಿ ಮಾಡ್ತಾವನೆ, ಇನ್ನೊಬ್ರ ಹತ್ರ ಗಾಡಿ ಇರುತ್ತೆ, ಅಣ್ಣ ಝೊಮ್ಯಾಟೊ ಮಾಡ್ತಾನೆ, ಇನ್ನೊಬ್ರ ಹತ್ರ ಗಾಡಿ ಇರುತ್ತೆ, ರ್ಯಾಪಿಡೋ ಮಾಡ್ತಾನೆ. ಗಾಡಿಗಳು ಜೀವನ ಕಟ್ಕೊಡುತ್ತೆ. ಹಂಗೆ ಕೆಲವ್ರಿಗೆ ಜೀವನ ಏನು ಅಂತ ತೋರಿಸ್ಕೊಡುತ್ತೆ. ಇನ್ನೊಂದೇನು ಅಂದರೆ, ಇದು ಗಾಡಿದು ಸ್ಪೆಸಿಫಿಕೇಷನ್ಸ್ ನಂಗೆ ದೇವರಾಣೆ ಏನೂ ಗೊತ್ತಿಲ್ಲ. 125 cc ಅಂತ ಗೊತ್ತಷ್ಟೇ. ಎಷ್ಟು ನ್ಯೂಟನ್ ಮೀಟರ್ ಟಾರ್ಕು, ಎಷ್ಟು ಹಾರ್ಸ್ ಪವರು, ದೇವರಾಣೆ ಏನೂ ಗೊತ್ತಿಲ್ಲ ನನಗೆ. ಬೆಂಗಳೂರಲ್ಲಿ ಗಾಡಿ ನುಗ್ಸೋದು ಒಂದು ದೊಡ್ಡ ಕಲೆ. ಆದರೆ ಈ ಚಿಕ್ಕ ಗಾಡೀಲಿ ದೇವರಾಣೆ, ಚಿಕ್ಕ ಗಾಡಿ ಅಲ್ಲ, ಚಿಕ್ಕ ಜಾಗದಲ್ಲಿ ದೇವರಾಣೆ ಈ ನಮ್ಮ ಗಾಡಿ ನುಗ್ಗಲ್ಲ. ಇಷ್ಟು ಕನ್ನಡ ಫಿಲಮ್ಗಳು ರಿಲೀಸ್ ಆಗ್ತವೆ, ಯಾವ್ಯಾವ ಟೈಮಲ್ಲಿ ರಿಲೀಸ್ ಆಗ್ತೇವೆ ಅನ್ನೋದೇ ಗೊತ್ತಾಗಲ್ಲ. ಓಕೆ, ಅಣ್ಣ ಒಂಚೂರು ಜಾಗ ಬಿಟ್ಟ. ನಾವು ಹೋಗ್ಬೇಕಾಗಿರೋದು ಲೆಫ್ಟಿಗೆ. ಒಂದು ಚೂರು ಜಾಗ ಸಿಕ್ಕಿಬಿಟ್ರೆ ಓಕೆ. ಮುಂದೆ ಅಂತೂ ಬಂದೆ. ಸಿಗ್ನಲ್ ಜಂಪು, ಇನ್ನೇನು ಸಿಗ್ನಲ್ ಅವರೇ ಬಿಡ್ತಾರೆ. 2 1 ಬನ್ನಿ ಹೋಗೋಣ. ಕ್ಲಾಸ್ ಅಂದರೆ ಬೆಂಜ್ ಗಾಡಿಗಳೇ. ಏನು ಸಖತ್ತಾದ ಬ್ಯೂಟಿಫುಲ್ ಆಗಿದೆ ಗುರು. ಒಂದು ಕಾಲದಲ್ಲಿ ನಾನು ಬೆನ್ಸ್ ತೊಗೊಬೇಕು ಹಂಗೆ ಹಿಂಗೆ ಅಂತ ಇದ್ದೆ. ಆವಾಗ ಫೋರ್ಡ್ ಮಸ್ಟ್ಯಾಂಗ್ ನೋಡೇ ಇರಲಿಲ್ಲ. ಈಗ ಯಾರನ್ನ ಬಂದು ನಿನ್ನ ಡ್ರೀಮ್ ಕಾರ್ ಏನು ಅಂದರೆ ನಾನು ಹೇಳೋದೆ ಫೋರ್ಡ್ ಮಸ್ಟ್ಯಾಂಗ್. ಆದರೆ ಯಾವಾಗ ತೊಗೊತೀನೋ ದೇವರಾಣೆ ಗೊತ್ತಿಲ್ಲ. ಕನಸು ಕಾಣಬೇಕು,
ಫಸ್ಟ್ ಥಿಂಗ್ ಹೇಳ್ತೀನಿ, ಹೆದರ್ಕೋಬೇಡಿ. ಸರ್ಟಿಫಿಕೇಶನ್ಸ್ ಎಲ್ಲ ಗೊತ್ತಿಲ್ಲ ಗುರು. ನಿನ್ನ ಗಾಡಿ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂದರೆ, ನಾನು ಗಾಡಿ ತೊಗೊಂಡಿದ್ದು ಓಡ್ಸೋಕ್ಕೆ, ನನ್ನ ಕಮ್ಯೂಟರ್ ಡೈಲಿ ಕಮ್ಯೂಟಿಂಗಿಗೆ. ಗಾಡಿ ಇಷ್ಟು BHP ಇದೆ, ಇಷ್ಟು ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಇರುತ್ತೆ. ಬಟ್ಟು ನಾನು ಕಟ್ಕೊಂಡು ಏನು ಮಾಡಲಿ ಅದನ್ನೆಲ್ಲ ಹೇಳಿ ನೀವೇ. ಇದ್ರದ್ದು ಗಾಡೀಲಿ ಏನೇನಿದೆ, ಏನೇನು ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತು. ಲೈಕ್ ಎಲ್ಲೇನೇನೇನು ಈ ಡಿಸ್ಪ್ಲೇ ಬೋರ್ಡಲ್ಲಿ ತೋರಿಸುತ್ತೆ ಅಂತ ಅದನ್ನೆಲ್ಲ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ನಮ್ಮ ಪಾರ್ಕಿಂಗಿಗೆ ಹಾಕ್ಬಿಟ್ಟು. ಸದ್ಯಕ್ಕೆ ಅಯ್ಯೋ ಹೆವಿ ಟ್ರಾಫಿಕ್ಕು ಅಂತ ಅಂದ್ಕೊಂಡ್ರೆ ಇಲ್ಲೇ ಚಿಕ್ಕ ಚಿಕ್ಕ ರೋಡಲ್ಲೇ ನುಗ್ಬಿಡೋದಷ್ಟೇ ನಮ್ಮ ಮನೆಗೆ. ಏನೇ ಆದರೂ ಗಾಡಿ ಹೇಳ್ಕೊಟ್ಟಿದ್ದು ರಸಗ್ನವಂತೂ ಒಂದು ದೊಡ್ಡ ಥ್ಯಾಂಕ್ಸು. ಅದಕ್ಕೆ ಸಪೋರ್ಟಾಗಿ ನಿಂತಿದ್ದು ನನ್ನ ಮೈಂಡ್ಸೆಟ್ಟು, ಕಲೀಲೇಬೇಕು ಅಂತ ಕಲ್ತಿದ್ದೀನಿ. ಕಲ್ತು 5,000 ಕಿಲೋಮೀಟ್ರ್ ಓಡಿಸಿದ್ದೀನಿ. ಈಗ ಬೆಂಗಳೂರಲ್ಲಿ ಅದನ್ನು ಗುರು, ಬೆಂಗಳೂರಲ್ಲಿ ಗಾಡಿ ಓಡಿಸಿ ಗುರು, ನೀವು ಎಲ್ಲಿ ಬೇಕಾದ್ರೆ ಓಡಿಸ್ಬೋದು. ಬೆಂಗಳೂರಲ್ಲಿ ಗಾಡಿ ಓಡಿಸಿದ್ರೆ ಎಲ್ಲಿ ಬೇಕಾದ್ರೆ ಓಡಿಸ್ಬಿಟ್ಟು ಬದುಕ್ಬೋದು. ಬಿಕಾಸ್ ಬೆಂಗಳೂರು ಈಸ್ ಬೆಂಗಳೂರು, ಸಾವಧಾನ ಬೆಂಗ್ದ ಕಾಳೂರು. ಓಕೆ, ಮನೆಗೆ ಬಂದೆ ಈಗ. ನನ್ನ ತಮ್ಮಂಗೆ ಮಂಚ್ ಮ್ಯಾಕ್ಸ್ ಬೇಕಂತೆ. ಅವನದೊಂಥರ ಹುಚ್ಚು ಗುರು. ಎಲ್ಲರೂ ಬೇರೆ ಯಾವುದಾದ್ರೂ ಚಾಕ್ಲೇಟ್ ಕೇಳಿದ್ರೆ ಅವನು ಮಂಚ್ ಮ್ಯಾಕ್ಸ್ ಅಂತಾನೆ. ನನಗೆ ಮ್ಯಾಕ್ಸ್ ಗೊತ್ತಿರೋದು ಎರಡೇ. ಒಂದು ನಮ್ಮ ಮ್ಯಾಕ್ಸ್ವೆಲ್ಲು, ಇನ್ನೊಂದು ನಮ್ಮ ಕಿಚ್ಚ ಅವ್ರದ್ದು ಮ್ಯಾಕ್ಸ್. ಅಪ್ಪ, ಬೆಂಗಳೂರಲ್ಲಿ ಗಲ್ಲಿ ರೋಡಲ್ಲಿ ಸುತ್ತಾಡೋದೇ ಒಂದು ದೊಡ್ಡ ಸಮಸ್ಯೆ ಗುರು. ಆ ಕಡೆಯಿಂದ ಈ ಕಡೆ ತಿರುಗು, ಈ ಕಡೆಯಿಂದ ಆ ಕಡೆ ತಿರುಗು. ಆಟೋದವರು ಅಣ್ಣ ಬಂದ. ನಿಮಗೆಲ್ಲ ಒಂದು ಇನ್ಸಿಡೆಂಟ್ ಹೇಳಬೇಕು. ಆಟೋ ಮತ್ತು BMTCದು ಮಂಚ್ ಮ್ಯಾಕ್ಸ್ ತೊಗೊಂಡ್ಮೇಲೆ ಹೇಳ್ತೀನಿ ಏನು ಅಂತ. ಹೋಗಮ್ಮ, ತಗೊಂಬಮ್ಮ ಬೇಗ. ನನಗೆ ಮಂಚ್ ಮ್ಯಾಕ್ಸ್ ಎಲ್ಲ ಬೇಡ, ನಾನೆಲ್ಲ ಶುಗರ್ ತಿನ್ನಲ್ಲ, ಬಿಟ್ಬಿಟ್ಟಿದ್ದೀನಿ. ನಾನೇನೂ ತಿನ್ನಲ್ಲ. ಐ ಆಮ್ ಆನ್ ಡಯಟ್. ನಿಮಗೆ ಆ ಇನ್ಸಿಡೆಂಟ್ ಬಗ್ಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡ್ತೀನಿ. ಏನಾಯಿತು ಅಂದರೆ, ಸ್ವೀಟ್ ಅಲ್ಲ ಪಾಪ, ಶಾರ್ಟಾಗಿ ಹೇಳ್ಬಿಡ್ತೀನಿ. ಏನಾಯಿತು, ಅಯ್ಯೋ ಬೇಡ, ಅಲ್ಲಿ ಬನ್ನಿ, ಸ್ವಲ್ಪ ಮಾತಾಡೋಕ್ಕೆ ಟೈಮ್ ಸಿಗುತ್ತೆ. ಏನಾಗಿತ್ತು ಅಂದರೆ, ಸೀತಾ ಸರ್ಕಲ್ ಅಂತಿದೆ ಹೊಸಕೆರಳ್ಳಿ ಹತ್ರ ನಮ್ಮ ಬೆಂಗಳೂರಲ್ಲಿ. ಅಲ್ಲೇನಾಗಿದೆ, ಕಾರ್ ಒಂದು ರಿವರ್ಸಿಂಗ್ ಬರ್ತಾ ಇದೆ. ಸೊ ಬಸ್ಸವನು ಏನು ಮಾಡಿದ್ದಾನೆ, BMTC ಒಬ್ಬ ಬಸ್ಸವನು ನಿಲ್ಲಿಸಿದ್ದಾನೆ. ಅವನ ಹಿಂದೆಗಡೆ ಒಂದು ಆಟೋ ಇತ್ತು. ಆಟೋನು ಬ್ರೇಕ್ ಅಪ್ಲೈ ಆಗಿದೆ. ಬಟ್ ಅವನಿಂದ ಇದ್ದಿದ್ದು ಇನ್ನೊಂದು BMTC ಏನಾಗಿದೆ, ಹೋಗ್ಬಿಟ್ಟು ಹೊಡೆದ್ಬಿಟ್ಟಿದೆ ಆಟೋಗೆ. ಸೊ 2 BMTC ಮಧ್ಯ ಒಂದು ಆಟೋ ಆಗಿ ಫುಲ್ಲು ಆಟೋ ಫುಲ್ ನಜ್ಜೋಗಿ ಅದರಲ್ಲಿದ್ದು ಡ್ರೈವರು ಪ್ಯಾಸೆಂಜರ್ ಇಬ್ಬರು ಹೋಗ್ಬಿಟ್ಟಿದ್ದಾರೆ ಗುರು. ಯಾರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. BMTCದ ಈ ಕಡೆ ಕಾರ್ ರಿವರ್ಸ್ ಬರ್ತಿರೋ ಎಲ್ಲ ಒಂದು ಟೈಮ್ ಅಷ್ಟೇ. ನಾನು ಅಮ್ಮಂಗೆ ಹೇಳ್ತಾಯಿದ್ದೆ BMTC ಹಿಂದೆ ಹೋಗೋಕ್ಕೆ ಭಯ ಆಗ್ತಿದೆ ಅಂತ. ನಮ್ಮಮ್ಮ ಅದಕ್ಕೆ ಹೇಳಿದ್ದು ಒಂದೇ ಒಂದು ಮಾತು, ಹಣೆ ಮೇಲೆ ಹಂಗೆ ಬರಿಬೇಕು, ಹಂಗೆ ಹೋಗ್ಬೇಕು ಅಂತ ಬರೆದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಅಂತವ್ರೆ. ಅದು ನಿಜಾನೇ, ಯಾರೇನು ಮಾಡೋಕ್ಕಾಗುತ್ತೆ. ಹಣೆ ಮೇಲೆ BMTC ಅವರೇ ಹೊಡಿಬೇಕು ಅಂತಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಇಲ್ಲ ಹಣೆ ಮೇಲೆ ಇನ್ನೆಂಗೂ ಹೋಗ್ಬೇಕು ಅಂತಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಓಕೆ, ಪಾರ್ಕಿಂಗಿಗಂತೂ ಬಂದಿದ್ದೀನಿ. ಅಮ್ಮ ಲೈಟ್ ಹಾಕಮ್ಮ. ಪಾರ್ಕಿಂಗ್ದೆ ಇನ್ಯಾದ್ರದ್ದು. ಹಾಂ, ಓಕೆ, ಸಾಕಾಗಲ್ಲ ಅನಿಸುತ್ತೆ ಲೈಟು. ಸೈಡ್ ಬಾ, ಇನ್ನೂ ಒಂದು ಹಾಕೋಣ, ಇನ್ನೂ 2 ಹಾಕೋಣ. ಫುಲ್ ಬ್ರೈಟ್ ಆಗ್ತಾನೆ. ನಂಗೆ ಸ್ನಿಕರ್ಸ್ ತಂದುಬಿಟ್ಟ. ನಾನು ಶುಗರ್ ತಿನ್ನಲ್ಲ ಅಂತ ಹೇಳಿದ್ನಲ್ಲ. ಓಕೆ, ಇನ್ನು ಗಾಡಿ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಸ್ಟ್ಯಾಂಡ್ ಹಾಕಿದೆ, ಸ್ಟ್ಯಾಂಡು ಅಂತ ತೋರಿಸುತ್ತೆ, ಸಿಂಪಲ್ಲು. 59 ತೋರಿಸ್ತಿದೆ ಗುರು ಆ್ಯಾವ್ರೇಜ್ ಮೈಲೇಜು. ಈ ಸಿಟಿಲಿ 59 ಅಂದರೆ ಬೇಜಾನ್ ಆಯಿತು, ಆರಾಮ್ಸೆ ಸುತ್ತಾಡ್ಬೋದು. ಇನ್ನೊಂದು ನಿಮಗೆ ತೋರಿಸ್ತೀನಿ. ನೋಡಂತ ಹೊಡೆದಿದ್ರೆ, ಅಯ್ಯೋ ಅದು ಸೆಟ್ಟಾ? ಓಕೆ, ಹೊಡೆದಿದ್ರೆ ನಿಮಗೆ 17 ಆ್ಯಾವ್ರೇಜ್ ಸ್ಪೀಡ್ ಅಂತ ತೋರಿಸುತ್ತೆ. ಬೆಂಗಳೂರಲ್ಲಿ 17 ದೊಡ್ಡ ವಿಷಯ. 2ಗೆ 108 ಟಾಪ್ ಸ್ಪೀಡು. ಇದು ಮದ್ದೂರಿಗೆ ಹೋಗ್ಬೇಕಾದ್ರೆ ನಾನು ಇದಾಗಿದ್ದು. ಅದು ಬಿಟ್ಟರೆ ಇನ್ನೇನು ತೋರಿಸುತ್ತೆ,
ಅಷ್ಟೇ. ಇನ್ನು ಟೈಮ್ ಸೆಟ್ ಮಾಡ್ಕೊಳ್ಳೋದು ಅದು ಇದು. ಅಯ್ಯೋ ಟೈಮ್ ಚೇಂಜ್ ಆಗೋಯ್ತಲ್ಲ ಗುರು. ಅಯ್ಯೋ ಅಯ್ಯೋ PM ಹೊಟ್ಟೋಯ್ತು. PM ಏನೋ ಕರೆಕ್ಟೇ. ನಿಮಗೆ ತೋರ್ಸೋಕೆ ಹೋಗಿ ಟೈಮೇ ಚೇಂಜ್ ಮಾಡಿಬಿಟ್ಟೆ ನಾನು. ಇರಲಿ ಬಿಡಿ. ಇದು ನನಗೆ ಬ್ಯಾಟ್ಮ್ಯಾನ್ ಇಷ್ಟ, ನಿಮಗೆ ಗೊತ್ತು. ಇದು ಶಿವಂದು, ನನಗೆ ನಿಟ್ಟೆಲ್ಲಿ ತೊಗೊಂಡಿದ್ದು. ಇಂಪಾರ್ಟೆಂಟ್ ಅಂದರೆ ಬೆಂಗಳೂರಲ್ಲಿ ಇದು. ನಿಮ್ಗೆ ಯಾವುದೇ ರೂಟ್ ಗೊತ್ತಿರಲಿ, ಎಲ್ಲೇ ಇರಿ, ಮೊಬೈಲ್ ಹೋಲ್ಡರ್ ಅಂತೂ ಇಂಪಾರ್ಟೆಂಟು. ಬಿಕಾಸ್ Gmap ಹಾಕೋದು ಬೇಕೇ ಬೇಕು. ಅಯ್ಯೋ ಪೆಟ್ರೋಲೇ ಇಲ್ಲ. ನಾಳೆಗೆ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಆಫೀಸ್ಗಿಲ್ಲ ಅಂದರೆ ಅರ್ಧಂಬರ್ಧ ಹೋಗ್ಬೇಕಾಗುತ್ತೆ. ಲಾಕ್ ಮಾಡ್ಬೋಣ ಗಾಡಿನ. ಬಟ್ಟೆ ಒತ್ಸೋಣ ಫಸ್ಟು. ಎಷ್ಟು ಚೆನ್ನಾಗಿ ನಿಂತೈತೆ ನೋಡಿ. TVS ರೈಡರ್ ಡಿಮ್ ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸಕ್ಕತ್ತಾಗಿ ಕಾಣುತ್ತೆ. ಹೆಂಗೆ ಮಾಡಾಕ್ಬಿಟ್ರು ಗುರು ನನ್ನ. ಎಷ್ಟು ಚೆನ್ನಾಗಿ ಗಡ್ಡ ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಕೂಟಿತ್ತು. ಎಲ್ಲ ಶಾರ್ಟು ಎಲ್ಲ ಹೋಗ್ಬಿಡ್ತು. ಗಡ್ಡನಾರ ಇರಬೇಕು ತಾನೆ. ಇದು ನಾನು ಏನೂ ಕಂಟೆಂಟ್ ಇರಲಿಲ್ಲ ಗುರು. ಕಂಟೆಂಟ್ಗಿಂತ ಟೈಮೇ ಇರಲಿಲ್ಲ ಅಂದ್ಕೊಳ್ಳಿ. ಹೇಳ್ದಂಗೆ ಬೆಳಗ್ಗೆ ಎದ್ದಿದ್ದೆ ಲೇಟ್ ಎದ್ದುಬಿಟ್ರೆ ದೇವರೇ ಪ್ರೊಡಕ್ಟಿವಿಟಿನೇ ಇರೋಲ್ಲ ಅಂದ್ಕೊಳ್ಳಿ ನನ್ನ ಲೈಫಲ್ಲಿ. ನಾನು ಯಾವಾಗ ಪ್ರಾಪರ್ 5-6 ಗಂಟೆಗೆ ಎದ್ದೊಳ್ತೀನಿ ಆವಾಗಲೇ ಒಳ್ಳೆ ಪ್ರೊಡಕ್ಟಿವಿಟಿ. ಎದ್ದು ಲೇಟಾಗಿದ್ದರೆ ಸೀರಿಯಸ್ ಆಗಿ ನಂಗೆ ಮನಸ್ಸು ಎಲ್ಲ ತಲೆನೇ ಕೆಟ್ಟೋಗ್ಬಿಟ್ಟಿರುತ್ತಲ್ಲ. ಸೊ ಅದಕ್ಕೆ ಕಂಟೆಂಟು ಗಾಡಿದುವೆ, ವಿರಾಟನ ಬಗ್ಗೆ. ಸೊ ಅದಾದಮೇಲೆ ನೆಕ್ಸ್ಟ್ ವೀಕು ಒಂದು ಪ್ರಾಪರ್ ವ್ಲಾಗ್ ಮಾಡ್ತೀನಿ. ಏನು ವ್ಲಾಗು ಅಂತ ಕಾಯ್ತಾಯಿರಿ. ಆ್ಯಕ್ಚುಲಿ ಇವತ್ತೇ ನಾನೇ ಕುಕ್ಕಿಂಗ್ ಮಾಡೋಣ, ನಾನೇ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಕಟ್ಟಿಂಗ್ ಹೋಗಿದ್ದೆ ಲೇಟ್ ಆಗೋಯ್ತು. 2 ಅವರ್ ಸೀರಿಯಸ್ಸಾಗಿ ಕಟ್ಟಿಂಗ್ ಮಾಡಿಸಿ 2 ಅವರ್ ಯಾರು ಮಾಡಿಸ್ತಾರೆ ಹೇಳಿ. ಮಾಡಿಸಿದ್ದು 2 ಅವರ್ ಅಲ್ಲ, ಕಾದಿದ್ದು 2 ಅವರು. ಹೇಳೋದ್ನಲ್ಲ, ಸಿಕ್ಕಾಪಟ್ಟೆ ನಾವು ಹುಡುಗರೆಲ್ಲ ಲಾಯಲ್ಲು. ಅದು ಈ ಕಟ್ಟಿಂಗ್ ಮಾಡೋದ್ರ ವಿಷಯಕ್ಕೆ ಬಂದರೆ ನಾವಂತೂ ಸಿಕ್ಕಾಪಟ್ಟೆ ಲಾಯಲ್ ಆಗಿಬಿಡ್ತೀವಿ. ಸೊ ಅದರಿಂದ ಒಂದು ಪೆಟ್ಟು ಬಿತ್ತು ಟೈಮ್ಗೆ ಇವತ್ತು. ಇನ್ನೊಂದು ಮೇಯ್ನು ಅಂದರೆ ಇವತ್ತು ಸೆಮಿಫೈನಲ್ ಬೇರೆ ನಡೀತಾ ಇದೆ. ಅವ್ರು ಆಡೋದು ನೋಡಿಬಿಟ್ಟು ನನಗೆ ಇನ್ನೂ ಬೇಜಾರಾಗ್ಬಿಟ್ಟಿದೆ. ನೋಡೋಣ, ಹೋಪ್ಸ್ ಅಂತ ನನಗಂತೂ ಇದೆ ಏನಾಗುತ್ತೆ ಅಂತ. ಇನ್ನೇನು ಗೊತ್ತಾಗುತ್ತಲ್ಲ ಇವತ್ತು ನೈಟು. ಸೆಮಿಫೈನಲ್ ಬೇರೆ. ನೆನ್ನೆ ಬೇರೆ ನಮ್ಮವ್ರು ಸೋತೋಗ್ಬಿಟ್ಟವ್ರೆ ಕರ್ನಾಟಕ ಬುಲ್ಡೋಸರ್ಸು ಸೆಮಿಫೈನಲ್ನ ಚೆನ್ನೈ ಮೇಲೆ. ಅದು ಇನ್ನೂ ಒಂದು ಬೇಜಾರು ನನಗಂತೂ. ಏನೂ ಮಾಡೋಕ್ಕಾಗಲ್ಲ ಬಿಡಿ. ಈಗ ನೆಕ್ಸ್ಟ್ ವಿಡಿಯೋ ಪಕ್ಕಾ ಏನಾದರೂ ಇನ್ನೂ ಕ್ರಿಯೇಟಿವ್ ಆಗಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ತರ್ತೀನಿ, ಇನ್ನೂ ಒಳ್ಳೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳೋದು ಮರ್ತೋಯ್ತಲ್ಲ, ಇನ್ಮೇಲೆ ಪ್ರತಿ ವಿಡಿಯೋದಲ್ಲೂ ಹಿಂದಿನ ವಿಡಿಯೋ ಬಗ್ಗೆ ನಾನು ಮಾತಾಡ್ತೀನಿ ಗುರು. ಏನಕ್ಕಂದರೆ ಹೋದ ಸಲ 500+ ವ್ಯೂಸ್ ಹೋಗೈತೆ ಗುರು. 500+ ವ್ಯೂಸು, 500+. 500 ಜನ ನನ್ನ ವಿಡಿಯೋ ನೋಡೋರೆ. ಎಷ್ಟು ಖುಷಿ ಆಗುತ್ತಪ್ಪ. ಬಟ್ ಸಬ್ಸ್ಕ್ರೈಬರ್ಸ್ 133 ಅಷ್ಟೇ ಆಗಿರೋದು. ನೋಡ್ತಾ ಇದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಏನಾಗಲ್ಲ. ಒಂದು ಸಬ್ಸ್ಕ್ರಿಪ್ಷನ್ ಮಾಡಿ ಅಷ್ಟೇ, ಆಯಿತಾ? ಹಂಗೆ ಹೇಳ್ತಾ 500 ವ್ಯೂಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.